ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶ್ರಾವಣ ಮಾಸದ ಪ್ರಥಮ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶ್ರಾವಣ ಮಾಸದ ಪ್ರಥಮ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕ್ಷೇತ್ರಗಳ ದಿವ್ಯ ದರ್ಶನವನ್ನ ಮಾಡಲಿದ್ದೇವೆ. ಅದರಲ್ಲೂ ಮೊದಲನೇದಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ಆರಾಧಿಸೋಣ, ತಿರುಪತಿ ಕ್ಷೇತ್ರ ದರ್ಶನವನ್ನ ಮಾಡೋಣ. ಶ್ರೀ ವೆಂಕಟೇಶ ಗೋವಿಂದ ಹರಿ ಶ್ರೀ ವೆಂಕಟೇಶ ಗಣಗಿರಿಹಿತ ಗೋವಿಂದ ಕೈವೀಕ ಸುತ್ತ ಗೋವಿಂದ ಗೋಕ್ಷೀರ ದುಡ್ಡ ಗೋವಿಂದ ಗೋಪಾಲ ಘಟಿತ ಗೋವಿಂದ ಗುಣಮಂದಿರ ಗೋವಿಂದ ಹರಿ ಶ್ರೀ ವೆಂಕಟೇಶ ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಂ ವೈ ದೃಢಮಾಹವೇ. ಕಲ್ಯಾಣಾಪದಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಈ ಮೋಕಾಲು ಪರ್ವತ ಎಂಬತಕ್ಕಂಥದ್ದು ಅಂದರೆ ಮಣಕಾಲು ಪರ್ವತ ಎಂಬತಕ್ಕಂಥದ್ದನ್ನು ಇಲ್ಲಿ ಮಣಕಾಲಲ್ಲೇ ಹತ್ತುವಂಥದ್ದೊಂದು ಪ್ರಕ್ರಿಯೆ ಇದೆ. ಅಂದರೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಮೋಕಾಲು ಪರ್ವತಂ, ಈ ಪರ್ವತವನ್ನು ಪಾದಗಳನ್ನು ಸ್ಪರ್ಶಿಸದಿರ ಮಣಕಾಲಲ್ಲೇ ಹತ್ತುವಂಥದ್ದೊಂದಿದೆ. ಹಿಂದೆ ವ್ಯಾಸರಾಯರು ಸಹಿತ ಬೆಟ್ಟವನ್ನು ಹತ್ತಿ ಬರಬೇಕಾದ್ರೆ ಈ ಮೋಕಾಲು ಪರ್ವತದಲ್ಲಿ ತಮ್ಮ ಮಣಕಾಲೂರೇ ಬೆಟ್ಟವನ್ನು ಹತ್ತಿ ಸ್ವಾಮಿಯ ಸೇವೆ ಸಲ್ಲಿಸ್ತಾ ಇದ್ರಂತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಈ ಬೆಟ್ಟದ ಮಾರ್ಗವನ್ನು ಬನ್ನಿ ದರ್ಶನ ಮಾಡೋಣ. ಗೋವಿಂದ. ನಡೆದು ಬರ್ತಕ್ಕಂತಹ ಭಕ್ತರು ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತರ ಪ್ರಾರ್ಥನೆ ಮಾಡ್ತಾ, ಶ್ರೀನಿವಾಸ ದರ್ಶನ ಕೊಡಪ್ಪ ಅಂತ ಹೇಳಿ ಬೆಟ್ಟದ ತಳಭಾಗದಿಂದ ನಡೆದು ಬರ್ತಾ ಇದು ಮಧ್ಯದಲ್ಲಿರ್ತಕ್ಕಂಥದ್ದು. ಈ ಮಧ್ಯದಲ್ಲಿರ್ತಕ್ಕಂಥ ಈ ಬೆಟ್ಟಕ್ಕೆ ಬರಬೇಕಾದ್ರೆ ಇದು ಮೋಕಾಲು ಪರ್ವತ ಅಂತ ಹೇಳ್ತಾರೆ, ಅಥವಾ ಇದು ಮಣಕಾಲು ಪರ್ವತ. ಅಂದರೆ ಈ ಪರ್ವತ ಬಹಳಷ್ಟು ಕಡಿದಾಗಿರ್ತಕ್ಕಂಥದ್ದು. ಅದರಿಂದ ಈ ಪರ್ವತವನ್ನು ಹತ್ತಬೇಕಾದ್ರೆ ಬಹಳಷ್ಟು ಆಯಾಸವೂ ಇದೆ, ಹಾಗೆ ಶ್ರದ್ಧಾ ಭಕ್ತಿನೂ ಬೇಕಾಗುತ್ತೆ. ಬಹುಶಃ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀನಿವಾಸನ ನೋಡಬೇಕು ಅನ್ನತಕ್ಕಂಥ ಆತುರತೆ, ಆ ಕಾತುರತೆ, ಭಗವಂತನ ಯಾವಾಗ ನೋಡ್ತೀವಪ್ಪ ಅನ್ನೋ ಒಂದು ಆಸೆ ಇದೆಯಲ್ಲ, ಈ ಪರ್ವತವನ್ನು ಹತ್ತಿದ ನಂತರ ಅದರ ಮತ್ತಷ್ಟು ಕಾತುರತೆ ಪ್ರತಿಯೊಬ್ಬರಲ್ಲೂ ಕಾಣುತ್ತೆ. ಅಂತಹ ಒಂದು ವಿಶೇಷತೆ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಆಸ್ಥಾನವನ್ನು ಭಕ್ತಿಯಿಂದ ಹತ್ತೋಣ.
ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಸ್ವಾಮಿಗೆ ಹರಿದ್ರದಿಂದ ಕುಂಕುಮದಿಂದ ಅರಿಶಿನ ಕುಂಕುಮವನ್ನು ಇಲ್ಲಿ ಹಾಕಿ ಪ್ರತಿಯೊಂದು ಮೆಟ್ಲಿಗೂ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಹೊರಡುವಂಥ ಭಕ್ತರಿದ್ದಾರೆ. ಪ್ರಸ್ತುತ ಈಗ ಕೋವಿಡ್ ಕಾಲ, ಹಾಗಾಗಿ ಈ ಭಾಗದಲ್ಲೂ ಭಕ್ತರು ಕಡಿಮೆ ಆದರೂ ಬರ್ತಕ್ಕಂಥ ಸ್ವಲ್ಪ ಮಾತ್ರ ಭಕ್ತರಿದ್ದರೂ ಸಹಿತ ಆ ಭಕ್ತರು ಪ್ರತಿಯೊಬ್ಬರು ಮೊಣಕಾಲಲ್ಲೇ ಹತ್ತುವಂಥದ್ದೊಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಗೋವಿಂದ ಎಂಬತಕ್ಕಂತಹ ನಾಮ ಒಂದು ಬಿಟ್ಟರೆ ಮತ್ಯಾವುದೂ ಇಲ್ಲ. ಅಂತಹ ಒಂದು ಗೋವಿಂದನ ನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಈ ಬೆಟ್ಟವನ್ನು ಹತ್ತುವಂತಹ ಪ್ರಕ್ರಿಯೆ ಈಗ ಶುರುವಾಗುತ್ತೆ. ಆದರೆ ಬರ್ತಕ್ಕಂಥವರು ಅರಿಶಿನ ಕುಂಕುಮದೊಂದಿಗೆ ಕರ್ಪೂರವನ್ನು ಹಚ್ಚಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ನಾವು ಸಹಿತ ಕರ್ಪೂರವನ್ನು ಹಚ್ಚೋಣ. ದರ್ಶನ ಮಾಡುವಂತಹ ನಿಮಗೂ ಸಹಿತ ಶ್ರೇಯಸ್ಸುಂಟಾಗಲಿ, ಯಶಸ್ಸುಂಟಾಗಲಿ. ಆ ಶ್ರೇಯಸ್ಸಿಗಾಗಿ ಯಶಸ್ಸಿಗಾಗಿ ಪ್ರತಿಯೊಬ್ಬರು ಸಹಿತ ಕಾರ್ಯಕ್ರಮ ವೀಕ್ಷಣೆ ಮಾಡುವಂಥ ಈ ಕಾಲದಲ್ಲೂ ಸಹಿತ ಗೋವಿಂದ ಎಂಬತಕ್ಕಂತಹ ನಾಮವೊಂದೇ ನಿರಂತರ ಪಠನೆ ಇರಲಿ. ಗೋವಿಂದ ಗೋವಿಂದ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ 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 ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ನಡೆದು ಬರ್ತಕ್ಕಂಥ ಭಕ್ತರು ಬೆಟ್ಟದ ತಲೆಯಿಂದ ಬೆಟ್ಟದ ಮೇಲ್ತನಕ ಬಂದು ಶ್ರೀನಿವಾಸನ ದರ್ಶನಕ್ಕಾಗಿ ಸಾಕಷ್ಟು ಜನ ಬರ್ತಾರೆ. ಅವರವರ ಶಕ್ತಿಯಾನುಸಾರ ನಡೆದು ಬರ್ತಕ್ಕಂಥವರಿದ್ದಾರೆ, ವಾಹನದಲ್ಲಿ ಬರ್ತಕ್ಕಂಥವರಿದ್ದಾರೆ. ಏನೇ ಆದರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ನಿತ್ಯ ಕಲ್ಯಾಣೋತ್ಸವ ಪ್ರಿಯ, ನಿತ್ಯವೂ ಸಹಿತ ಕಲ್ಯಾಣ ಪ್ರಿಯನೂ ಆಗಿದ್ದು ಶ್ರೀನಿವಾಸ ಸಂಪೂರ್ಣವಾದಂಥ ಅನುಗ್ರಹ ಕೊಡಲಿಕ್ಕಾಗಿ ಬೆಟ್ಟದ ಮೇಲಿದ್ದಾನೆ. ವರಹಸ್ವಾಮಿಯ ಕ್ಷೇತ್ರ, ಶ್ರೀನಿವಾಸನ ಕ್ಷೇತ್ರ, ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಬನ್ನಿ ದರ್ಶನ ಮಾಡಿ ಬರೋಣ. ಗೋವಿಂದ. ವಸುದೈವ ಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ, ಬಹಳಷ್ಟು ಇದೆ. ಇಲ್ಲಿ ಸ್ವಾಮಿನ ಒಂದು ಸತಿ ದರ್ಶನ ಮಾಡಿದ್ರೆ ಜೀವನ ಸಾಕಪ್ಪ, ತೃಪ್ತಿ ಆಯಿತು, ಭಗವಂತ ನನ್ನ ಜೀವನ ಪಾವನ ಆಯಿತು ಅಂತ ತಿಳ್ಕೊಳ್ತೀವಿ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಆಸ್ಥಾನ ತಾವು ಈಗ ನೋಡ್ತಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ. ಜಗತ್ತಿನಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಚಾಚು ತಪ್ಪದಿರ ಕರ್ತವ್ಯವನ್ನು ನೀನು ಪಾಲನೆ ಮಾಡಿದರೆ ನಿನಗೇನು ಕೊಡಬೇಕೋ ಅದನ್ನು ನಾನು ನಿನಗೆ ಕೊಡ್ತೇನೆ. ಹಾಗೂ ರೋಧಿಸಲಿಕ್ಕೆ ನಿನಗೇನೂ ಅಧಿಕಾರ ಇಲ್ಲ. ರೋದನೆ ಎಂಬತಕ್ಕಂಥದ್ದು ಅಯ್ಯೋ ಹೋಯ್ತೆ ಎಂಬತಕ್ಕಂಥ ಮಾತು ನಿಂದಾಗಬಾರ್ದು. ನೀನು ತಂದಿದ್ದಲ್ಲ, ತಗೊಂಡು ಹೋಗೋದಲ್ಲ. ಹೀಗಿದ್ದ ಮೇಲೆ ನೀನು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಮಾತ್ರ ಭಗವಂತನ ಆದೇಶ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಾ ಇದೆ.
ರಥೋತ್ಸವ ಒಂದೆರಡು ದಿವಸದ ಮಟ್ಟಿಗೆ ಆಗುವಂಥದ್ದಲ್ಲ. ರಥೋತ್ಸವ ಕಾಲವನ್ನು ಸಹಿತ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಬೇಕು. ಶ್ರೀಕೃಷ್ಣನಿಂದ ಹಿಡಿದು ಪುರುಷೋತ್ತಮನವರೆಗೂ ನಿರಂತರವಾದಂತಹ ಮಂತ್ರಪಠನೆ ಇಲ್ಲಿ ನಡೀತಾ ಇರುತ್ತೆ. ಆ ರಥೋತ್ಸವದ ಪುಣ್ಯ ಕಾರ್ಯ ಬನ್ನಿ ದರ್ಶನ ಮಾಡೋಣ. ಇದುವರೆಗೂ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿದ್ವಿ, ತಿರುಪತಿ ಕ್ಷೇತ್ರ ದರ್ಶನವನ್ನ ಮಾಡಿದ್ದಾಯಿತು. ಈಗ ನಾವು ನೋಡುವಂಥದ್ದು ಬೆಂಗಳೂರಿನ ಜೆಪಿ ನಗರದ ಪ್ರಸಿದ್ಧ ಶ್ರೀ ಶನೈಶ್ಚರ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ದರ್ಶನವನ್ನ. ಬನ್ನಿ ಹಾಗಿದ್ರೆ ಶ್ರೀ ಶನೈಶ್ಚರ ಸ್ವಾಮಿಯನ್ನ
ಶಂ ಜೆಪಿ ನಗರದಲ್ಲಿ ಇರುವಂತಹ ಪ್ರಸಿದ್ಧ ಶ್ರೀ ಶನೈಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯದ ದರ್ಶನವನ್ನು ನಾವು ಮಾಡಿದ್ದಾಯಿತು. ಈಗ ನಾವು ಮತ್ತೆ ದರ್ಶನವನ್ನು ಮುಂದುವರಿಸ್ತಾ ಶಿವಮೊಗ್ಗದ ಕುಂಸಿಗೆ ಗುರುಜರು ಇತ್ತೀಚೆಗಷ್ಟೇ ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಸೇವೆಯನ್ನ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ನಾವು ಕೂಡ ತೆರಳೋಣ ಶಿವಮೊಗ್ಗದ ಕುಂಸಿ ಕ್ಷೇತ್ರಕ್ಕೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಳ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರಥಾಕಾರಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಂ ಗುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾಸೀತಂ ಸೂರ್ಯಗ್ರಹಸ್ಯ ಪಶ್ಚಿಮದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಭೂಃ ಶನೈಶ್ಚರಮಿದಮಾವಾಹಯಾಮಿ ಭುವಃ ಶನೈಶ್ಚರಮಾವಾಹಯಾಮಿ ಸುವಃ ಶನೈಶ್ಚರಮಾವಾಹಯಾಮಿ ಭೂರ್ಭುವಃ ಸ್ವಃ ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶಿವಮೊಗ್ಗ ನಗರದ ಸಮೀಪದಲ್ಲಿರ್ತಕ್ಕಂಥ ಕುಂಸಿ ಎಂಬತಕ್ಕಂಥ ಗ್ರಾಮ. ಈ ಕುಂಸಿ ಎಂಬತಕ್ಕಂಥ ಗ್ರಾಮದಲ್ಲಿ ಒಂದು ಬೃಹತ್ ಬೆಟ್ಟದ ಆಲಯ ಶನೈಶ್ಚರರ ಮಂದಿರ ಸಾಕಷ್ಟು ಜನಗಳ ದಾರಿದೀಪವಾಗಿದ್ದು ಸಾಕಷ್ಟು ಜನಗಳ ಸಂಕಷ್ಟವನ್ನು ದೂರ ಮಾಡುತ್ತಾ ಕಷ್ಟಾಂತ ಬಂದವರಿಗೆ ಬೆಳಕನ್ನು ತೋರಿಸ್ತಿರ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಪವಾಡಗಳಿದೆ. ಮಾಧ್ಯಾನಿಕ ಸ್ವಾಮಿಗೆ ಗೋಕ್ಷೀರದಲ್ಲಿ ಅಭಿಷೇಕವನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಕುಂಬೇಶ್ವರರ ಸಾನ್ನಿಧ್ಯದಲ್ಲಿ ಶನೈಶ್ಚರ ಮಂದಿರವಿದೆ. ಅಂದರೆ ಗ್ರಾಮದ ಅಧಿದೇವತೆ ಕುಂಬೇಶ್ವರ. ಇದೇ ಗ್ರಾಮದಲ್ಲಿ ಶನೈಶ್ಚರ ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರನ್ನು ಸಲ್ಲುತ್ತಿದ್ದಾನೆ. ಬರ್ತಕ್ಕಂತಹ ಭಕ್ತರಿಗೆ ದಾರಿಯನ್ನು ತೋರಿಸ್ತಿದ್ದಾನೆ. ಅವರ ಮನದಾಳದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾನೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಅಂದು ಅಲ್ಲಿ ಕೂತು ನಾವು ಮಾಡಿದ್ವಿ. ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾವು ಏನು ಸಂಕಲ್ಪ ಮಾಡಿದ್ವೋ ಆ ಸಂಕಲ್ಪದಂತೆ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಗೋಕ್ಷೀರವನ್ನು ತಂದಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಅಭಿಷೇಕವನ್ನು ನಡೆಸೋಣ. ಗೋಕ್ಷೀರವನ್ನು ನಾನು ಮುಟ್ಟಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ತಾವೆಲ್ಲರೂ ಈ ಒಂದು ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಈ ಅಭಿಷೇಕ ಮುಗಿಯುವವರೆಗೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಶನಿ ದೃಷ್ಟಿಕೋನದಿಂದ ಸಾಕಷ್ಟು ಸಮಸ್ಯೆ ಹೊಂದಿರತಕ್ಕಂಥ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಅಸಮಾಧಾನದ ಸನ್ನಿವೇಶ ಇದ್ದರೂ ಅದು ದೂರ ಆಗಬೇಕಾದ್ರೆ ಶನೈಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಲು ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಆನಂದವನ್ನು ಮೃದುವನ್ನು ಕೊಡ್ತಕ್ಕಂಥವು. ಆ ಹಾಲನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಗೋಕ್ಷೀರದ ಅಭಿಷೇಕ ನಡೀತಾ ಇದೆ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ
ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೈಶ್ಚರಂ.
ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಇರುವಂತಹ ಶ್ರೀ ಶನೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ನಾವೀಗ ಮಾಡಲಿದ್ದೇವೆ. ಇಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಪೂಜಾ ಕೈಂಕರ್ಯ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಪೌರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿ ಅವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಬೆಂಗಳೂರಿನ ಗ್ರಾಮಾಂತರದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಬಹಳ ವಿಶೇಷವಾಗಿ ಶನೇಶ್ವರನಿಗೆ ದಿವ್ಯ ಆಲಯವು ಕೂಡ ಇರ್ತಕ್ಕಂಥದ್ದಿದೆ. ಮತ್ತು ತಾವಿಂದಗಡೆ ಗಮನಿಸ್ಬೋದು, ಇಲ್ಲಿ ರಾಮಲಿಂಗೇಶ್ವರ ಅಂತ ಹೇಳಿ ಶಿವನ ಹಿಂದೆಗಡೆ ರಾಮನ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಆದರೆ ತಾವಿಲ್ಲಿ ಗಮನಿಸಬಹುದು, ಈ ಒಂದು ಕೊಳ ಇರತಕ್ಕಂಥದ್ದು ಪ್ರತಿನಿತ್ಯ ಶನೇಶ್ವರ ಸ್ವಾಮಿಗೆ ಈ ಒಂದು ಕೊಳದಲ್ಲೇ ಅಭಿಷೇಕವನ್ನು, ಈ ಕೊಳದಲ್ಲಿರ್ತಕ್ಕಂಥ ನೀರನ್ನು ಅಭಿಷೇಕ ಮಾಡತಕ್ಕಂಥದ್ದು. ಈ ಕೊಳದಲ್ಲಿ ನೀರು ಹೇಗೆ ಉತ್ಪತ್ತಿ ಆಗ್ತಕ್ಕಂಥದ್ದಿದೆ ಅಂದರೆ, ಮಳೆ ಬರ್ತಕ್ಕಂಥದ್ದಾಗಲಿ, ಬೆಟ್ಟದ ಮೇಲಿಂದ ಪ್ರತಿ ಕ್ಷಣ ನೀರು ಧುಮುಕ್ತಕ್ಕಂಥದ್ದಾಗಲಿ ಎಲ್ಲ ಬಂದು ಈ ಒಂದು ಕೊಳದಲ್ಲಿ ಶೇಖರಣೆ ಆಗ್ತಕ್ಕಂಥದ್ದಿದೆ. ಈ ಕೊಳ ಏನಿಲ್ಲ ಅಂದ್ರೂ ಸರಿಸುಮಾರು ಒಂದು 20 ಅಡಿ ಆಳದಲ್ಲಿರ್ತಕ್ಕಂಥದ್ದಿದೆ. ಆದರೆ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಭಗವಂತನಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ಕಂಬಿಯೊಂದನ್ನು ನಿಲ್ಲಿಸಿರ್ತಕ್ಕಂಥದ್ದಿದೆ. ಆ ಕಂಬಿಯ ಮೇಲೆ ಬಹಳ ಜೋಪಾನವಾಗಿ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಹೋಗಿ ಭಗವಂತನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದಿದೆ. ಇದು ಬಹಳ ಜೋಪಾನವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆದರೆ ಲೋಕದಲ್ಲಿ, ರಾಜ್ಯದಲ್ಲಿ 12 ರಾಷ್ಟ್ರಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆಲ್ರಿಗೂ ಸಿಗಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಭಗವಂತನ ಸೇವೆಯಲ್ಲಿ ನಿರತರಾಗಿ ಪ್ರತಿನಿತ್ಯದ ಆರಾಧನೆಯನ್ನು ಮಾಡ್ತಾ ಇವತ್ತು ಕೂಡ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶನೇಶ್ವರನಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ವಿಶೇಷ ತಂತ್ರಸಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಲಿ ಪ್ರತಿಯೊಂದನ್ನು ಕೂಡ ನಾವು ಇವತ್ತಿನ ದಿವಸ ಬಾಗೇಪಲ್ಲಿದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಈಗ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಭಗವಂತನನ್ನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ, ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಅಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಭಿಷೇಕ ಮಾಡಿ ಪೂಜಾನುಷ್ಠಾನವೆಲ್ಲ ಮುಗಿಸಿ ಇಲ್ಲಿಂದ ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡೋಗಿ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಬನ್ನಿ, ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರರಿಗೆ ಅಭಿಷೇಕವನ್ನು ಮಾಡಿ ಪೂಜಾನುಷ್ಠಾನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತ ಶನೇಶ್ವರ ಅಂದ ಮೇಲೆ ಸಾಕಷ್ಟು ಕಥೆಗಳು ಕೂಡ ನಮಗೆ ನೆನಪಾಗ್ತಕ್ಕಂಥದ್ದಿದೆ. ರಾಜ ವಿಕ್ರಮಾರ್ಕನ ಕಥೆ ಇರ್ತಕ್ಕಂಥದ್ದಿರ್ಬೋದು. ಶನೇಶ್ವರ ಯಾರ್ಯಾರಿಗೂ ಕೂಡ ಅಂದರೆ ಇಹಲೋಕದಲ್ಲಿ ಯಾರನ್ನೂ ಕೂಡ ಬಿಟ್ಟಿರದೇ ಇರ್ತಕ್ಕಂಥದ್ದು, ಯಾವೊಂದು ಗ್ರಹ ಯಾರಿಗೂ ಕೂಡ ತೊಂದರೆ ಕೊಡದೇ ಅಂದರೆ ತೊಂದರೆ ಕೊಡದೆ ಬಿಡದೇ ಇರ್ತಕ್ಕಂಥ ಗ್ರಹ ಯಾವುದಾನ ಇದ್ರೆ ಅದು ಶನೇಶ್ವರ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ದೇವತೆಗಳಿಗೂ ಕೂಡ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದಾಗಲಿ, ಭಗವಂತನ ಕಾರಾಟದಲ್ಲಿ ಇರ್ತಕ್ಕಂಥದ್ದಾಗಲಿ ಇರ್ತಕ್ಕಂಥದ್ದಿದೆ. 9 ನವಗ್ರಹಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಹ
ಏಳನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ ಅಂದಮೇಲೆ ಮುಗಿದೋಯ್ತು. ಭಗವಂತ ಯಾರ್ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಯಾರ್ಯಾರಿಗೆ ತೊಂದರೆ ಕೊಡದೆ ಬಿಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಪರಶಿವನಿಗೂ ಕೂಡ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದುಂಟು. ಈ ಒಂದು ವಿಚಾರಕ್ಕೆ ಬಂದಾಗ ಪರಶಿವ ಕೈಲಾಸದಲ್ಲಿ ಕೂತು ತಪಸ್ಸನ್ನ ಮಾಡಬೇಕಾದ್ರೆ ಭಗವಂತ ಬಂದಾಗ ಆಗ ಕೂಡ ಅಪ್ಪ ಬಂದಪ್ಪ ಶನೇಶ್ವರ ಅಂತ ಹೇಳಿ ಪರಶಿವ ಭೂಲೋಕದ ಒಳಗಡೆ ಹೋಗಿ ಅಂತರ ಅಂದ್ರೆ ಕೆಳಗಡೆ ಎಲ್ಲೋ ಕೆಳಗಡೆ ಹೋಗಿ ಭಗವಂತ ತಪಸ್ಸು ಮಾಡ್ಕೊಂಡು ಕೂತ್ಕೊಂತಾನೆ. 7 ವರ್ಷಗಳ ಕಾಲ ಭಗವಂತ ಆಚೆನೆ ಬರೋದಿಲ್ಲ. ಈ ಒಂದು ಕಥೆಯನ್ನು ತಿಳಿಸ್ಬೇಕಂದ್ರೆ ಸಾಕಷ್ಟು ಇದೆ. ಈ ಪ್ರತಿಯೊಂದು ಕಥೆಯನ್ನು ಕೂಡ ಬಹಳ ವಿಶೇಷವಾಗಿ ವಿಶ್ಲೇಷಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಈ ಒಂದು ವಿಶ್ಲೇಷಣೆಯನ್ನು ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಭಗವಂತನಿಗೆ ಒಂದು ಸಣ್ಣ ಅಭಿಷೇಕವನ್ನು ಮಾಡೋಣ. ಶನೇಶ್ವರನ ಅನುಗ್ರಹವನ್ನು ಪಡಿಬೇಕಾದ್ರೆ ಶಿವನ ಅನುಗ್ರಹವನ್ನು ಕೂಡ ಪಡಿಬೇಕು. ಭಗವಂತನ ಅನುಗ್ರಹವನ್ನು ಮೊದಲನೇದಾಗಿ ಪಡ್ಕೊಂಡು ಶ್ರೀರಾಮಚಂದ್ರನ ಅನುಗ್ರಹವನ್ನು ಮೊದಲನೇದಾಗಿ ಪಡ್ಕೊಂಡು ಆಮೇಲೆ ಇಲ್ಲಿಂದ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಹೋಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. श्यामल नीला नदी ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಬಾಗೇಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರನ ದಿವ್ಯ ಆಲಯದಲ್ಲಿ ರಾಮಲಿಂಗೇಶ್ವರ ತೀರ್ಥದ ಬಳಿ ಇರತಕ್ಕಂಥ ಈ ಒಂದು ಶನೈಶ್ಚರನ ವಿಗ್ರಹಕ್ಕೆ ಇವತ್ತಿನ ದಿವಸ 12 ರಾಶಿಗಳಲ್ಲಿರತಕ್ಕಂಥವ್ರು ತಾವೆಲ್ಲರೂ ಕೂಡ ಸುಭಿಕ್ಷವಾಗಿರಬೇಕು ಅಂತೇಳಿ, ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಬಂದು ಭಗವಂತನಿಗೆ ಅಭಿಷೇಕ, ಪೂಜೆ, ಪುನಸ್ಕಾರಗಳನ್ನೆಲ್ಲ ಮಾಡ್ತಕ್ಕಂಥದ್ದಿದೆ. ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡ್ತಕ್ಕಂಥದ್ದಾಗಲಿ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತೀವಿ. ಹಾಗಾಗಿ ಭಗವಂತನಿಗೆ ಅಭಿಷೇಕವೂ ಪ್ರಿಯವಾಗಿರ್ತಕ್ಕಂಥದ್ದು, ಅಲಂಕಾರವೂ ಪ್ರಿಯವಾಗಿರ್ತಕ್ಕಂಥದ್ದು. ಭಗವಂತನ ಅಲಂಕಾರದ ವಿಚಾರಕ್ಕೆ ಬಂದಾಗ ನೀಲಿ ವರ್ಣದಲ್ಲಿರ್ತಕ್ಕಂಥ ಹೂವಾಗಲಿ, ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವೊಂದಾಗಲಿ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇನ್ನು ಅಭಿಷೇಕದ ವಿಚಾರವಾಗಿ ಬಂದಾಗ ಭಗವಂತನಿಗೆ ತಿಲ ತೈಲಾಭಿಷೇಕ ಅಂದರೆ ಬಹಳ ಇಷ್ಟಕರವಾಗಿರ್ತಕ್ಕಂಥದ್ದು, ಬಹಳ ಶುಭಕರವಾಗಿರ್ತಕ್ಕಂಥದ್ದು. ಆ ಒಂದು ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ನೀಲಿ ಪುಷ್ಪಗಳಿಂದ ಅಭಿಷೇಕ ಅಂದರೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದನ್ನು ಕೂಡ ಈಗ ನಾವು ನಡೆಸ್ಕೊಳ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಬೇಕು. ತಾವೆಲ್ಲ ವೀಕ್ಷಕ ಪ್ರಗಳು ತಾವೆಲ್ಲರೂ ಕೂಡ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೂ ಸಿಗಲಿ, ನಮಗೂ ಸಿಗಲಿ, ರಾಜ್ಯದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸುಭಿಕ್ಷವಾಗಿರಲಿ ಅಂತ ಹೇಳಿ ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಒಳ್ಳೆದಾಗ್ಲಿ, ಶುಭವಾಗಲಿ. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಇರುವಂತಹ ಪ್ರಸಿದ್ಧ ಪುರಾತನವಾದಂತಹ ಶ್ರೀ ಶನೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ವಿ. ಜೊತೆಗೆ ಶ್ರೀನಿವಾಸ್ ಶರ್ಮಾ ಅವರು ಈ ಸಂದರ್ಭದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕವನ್ನ, ಪೂಜಾ ಕೈಂಕರ್ಯವನ್ನ ಸಲ್ಲಿಸಿದ್ದಾರೆ. ನಾವು ಕೂಡ ಆ ಪೂಜೆ
ಅಮೃತ ಹಸ್ತಗಳಿಂದ ಇಲ್ಲಿ ರಾಮೇಶ್ವರ ತೀರ್ಥ ಇದೆ. ಆ ರಾಮೇಶ್ವರ ಪುಷ್ಕರಣಿಯಲ್ಲಿ ಹೋಗಿ ಅಲ್ಲಿ ರಾಮಲಿಂಗೇಶ್ವರ ಸ್ವಾಮಿಯವರಿಗೆ ಅವರ ಸ್ವಹಸ್ತದಿಂದಾನೇ ಪೂಜಾ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಅಲ್ಲಿಂದ ಗಂಗೆಯನ್ನು ತಗೊಂಡು ಬಂದು ಇಲ್ಲಿ ಮೂಲ ವಿರಾಟ್ ಇರತಕ್ಕಂಥ ಶನೇಶ್ವರ ಸ್ವಾಮಿಯವರಿಗೆ ವಿಶೇಷವಾಗಿ ಅವರ ಹಸ್ತದಿಂದ ಇವತ್ತು ತಿಲತೈಲಾಭಿಷೇಕ, ಪಂಚಾಮೃತ ಅಭಿಷೇಕಾದಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಪ್ಪ ಅಂದರೆ ಈ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥ ಎಲ್ಲ ಜನಗಳಿಗೂ ಆ ಭಗವಂತ ಆಯುರಾರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಕೊಡಬೇಕಂತ ಅವ್ರ ಸಂಕಲ್ಪ ಮಾಡಿ ಅವರು ಈ ಒಂದು ಕಾರ್ಯಕ್ರಮ ಈ ದಿವಸ ವಿಶೇಷವಾಗಿ ಇಲ್ಲಿ ಮಾಡಿರ್ತಾರೆ. ಬಹಳ ಶ್ರದ್ಧಾ ಭಕ್ತಿಯಿಂದ ಇಷ್ಟೋ ತನಕ ತಾವೆಲ್ಲರೂ ಕೂಡ ವೀಕ್ಷಕ ಪ್ರಭುಗಳು ಭಗವಂತನಿಗೆ ನಡೆದಿರತಕ್ಕಂಥ ಅಭಿಷೇಕ ಕಾರ್ಯಕ್ರಮಗಳಾಗ್ಲಿ, ಅಲ್ಲಿ ರಾಮಲಿಂಗೇಶ್ವರರಿಗೆ ನಡೆದಿರತಕ್ಕಂಥ ಅಭಿಷೇಕವನ್ನಾಗ್ಲಿ, ಇದನ್ನೆಲ್ಲವನ್ನು ಕೂಡ ಬಹಳ ಭಕ್ತಿ ಪ್ರಧಾನದಿಂದ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಾಯ್ತು. ಇಲ್ಲಿ ನಾನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾಮವಂತ್ರವನ್ನು ಜಪ ಮಾಡ್ತಾ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಿದ್ದಾಯ್ತು, ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದಾಯ್ತು, ಕ್ಷೀರಾಭಿಷೇಕ ಮಾಡಿದ್ದಾಯ್ತು. ವಿಶೇಷವಾಗಿ ತೆಂಗಿನಕಾಯಿಂದ ಬರ್ತಕ್ಕಂಥ ಆ ಒಂದು ಪಾನೀಯದಿಂದವನ್ನು ಕೂಡ ನಾವು ಇವತ್ತಿನ ದಿವಸ ಅಭಿಷೇಕವನ್ನು ಮಾಡಿದ್ದಾಯ್ತು. ಭಗವಂತನಿಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಮಳೆ ಅಭಿಷೇಕ ಅಂತಂದ್ರೆ ರುದ್ರಾಭಿಷೇಕ, ರುದ್ರಾಕ್ಷಿಯನ್ನು ಮಾಲೆಯಾಗಿ ಧರಿಸಿ ಭಗವಂತನಿಗೆ ಮಳೆಯ ಆಕಾರದಲ್ಲಿ, ಮಳೆಯ ರೂಪದಲ್ಲೂ ಕೂಡ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಾಯ್ತು. ಇದನ್ನೆಲ್ಲವನ್ನು ಕೂಡ ತಾವೆಲ್ಲರೂ ಕೂಡ ಬಹಳ ಸೊಗಸಾಗಿ ಕಣ್ತುಂಬಿಸಿಕೊಂಡಿರ್ತಕ್ಕಂಥದ್ದಿದೆ. ಭಗವಂತನ ಶನೇಶ್ವರನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಬೇಕು. ನೋಡಿ, ಕಷ್ಟ ಅನ್ನೋದು ಯಾರಿಗೆ ತಾನೇ ಬರೋದಿಲ್ಲ. ಹಾಗಾಗಿ ಒಂದು ಬೀಗವನ್ನು ತೆಗಿಬೇಕಾದ್ರೆ ಒಂದು ಬೀಗದ ಕೀ ಬೇಕಾಗಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಡ್ತಾನೆ. ಆದರೆ ಮನುಷ್ಯನ ಜನ್ಮ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದಕ್ಕಷ್ಟೇ. ಆ ಒಂದು ತಾಳ್ಮೆಯಿಂದ ಕೊಟ್ಟಿರ್ತಕ್ಕಂಥ ಕಷ್ಟ, ಆ ಒಂದು ಸಂಕಷ್ಟಕ್ಕೆ ಒಂದು ಸಣ್ಣ ಪರಿಹಾರ, ಆ ಒಂದು ಬೀಗತಿಕೆಯನ್ನು ಕೂಡ ಕೊಟ್ಟಿರ್ತಾನೆ. ಆ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರ, ಈ ಒಂದು ಬೀಗ, ಆ ಒಂದು ತಂತ್ರಸಾರವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಬರ್ತಕ್ಕಂಥ ದೋಷಗಳಿಂದ ನೀವು ಋಣಮುಕ್ತರಾಗಬೇಕು ಅಂದರೆ ಭಗವಂತನಿಗೆ ನಡೆದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ದಕ್ಷಿಣಗಳಾಗಲಿ, ಭಗವಂತನಿಗೆ ನಡೆದಿರತಕ್ಕಂಥ ಅಲಂಕಾರವನ್ನಾಗಲಿ, ಭಗವಂತನಿಗೆ ಮಾಡ್ತಾ ಇರತಕ್ಕಂಥ ಆರತಿ ಆಗಲಿ, ಪ್ರತಿಯೊಂದನ್ನು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಶ್ರೀನಿವಾಸ್ ಶರ್ಮಾ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಇರುವಂತಹ ಪುರಾತನವಾದ ಶ್ರೀ ಶನೈಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಅಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನ ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಕ್ಷೇತ್ರ ದರ್ಶನವನ್ನ ಮತ್ತೆ ಮುಂದುವರಿಸೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ದಿವಸ ಬಾಗೇಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳಿರ್ತಕ್ಕಂಥದ್ದು ಅಂದರೆ ಶನೇಶ್ವರ ಇರತಕ್ಕಂಥದ್ದಿದೆ, ಇಲ್ಲಿ ಶಕ್ತಿ ದೇವತೆ ಇರತಕ್ಕಂಥದ್ದಿದೆ ಮತ್ತು ವಿಶೇಷವಾಗಿ ತಿಳಿಸ್ಬೇಕಂದ್ರೆ ರಾಮಲಿಂಗೇಶ್ವರ ತೀರ್ಥದಲ್ಲಿ ರಾಮಲಿಂಗೇಶ್ವರರ ಅನುಗ್ರಹವನ್ನು ಕೂಡ ಪಡೆದಿರತಕ್ಕಂಥದ್ದೇ. ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ, ರಾಮಲಿಂಗೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ, ಶನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ಈ ಹಾರವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಹಾರದ ಹೆಸರು ಬಂದು ಚೇಳು ಕೊಂಡಿ ಕಾಯಿ ಅಂತ ಹೇಳಿ. ಅಂದರೆ ಚೇಳು ಆ ಒಂದು ಕೊಂಡಿ ಅಂದರೆ ಅದರ ಕೈಯಲ್ಲಿರ್ತಕ್ಕಂಥ ಕೊಂಡಿ ಯಾವ ಆಕಾರದಲ್ಲಿರುತ್ತೋ ಆ ಒಂದು ಆಕಾರದಲ್ಲಿರತಕ್ಕಂಥದ್ದು ಈ ಕಾಯಿ. ಈ ಕಾಯಿ ಸರ್ವೇ ಸಾಮಾನ್ಯ ಎಲ್ಲೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಇದು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಸಿಗ್ತಕ್ಕಂಥದ್ದಿದೆ. ಈ ಒಂದು ಕಾಯಿನಿಂದ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಈ ಕಾಯಿಗೆ ಒಂದೊಂದು ಹಾರಕ್ಕೂ ಒಂದೊಂದು ವಿಧವಾಗಿರ್ತಕ್ಕಂಥ ಬಣ್ಣವನ್ನು ಹಾಕಿ ಈ ಒಂದು ತಾಯಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಶಕ್ತಿ ದೇವತೆ ತಾಯಿಗೆ ಪ್ರತಿನಿತ್ಯ ಕುಂಕುಮಾರ್ಚನೆ ಆಗ್ತಕ್ಕಂಥದ್ದಾಗಲಿ, ಪುಷ್ಪಾರ್ಚನೆ ಆಗ್ತಕ್ಕಂಥದ್ದಾಗಲಿ, ಪ್ರತಿನಿತ್ಯ ಅಭಿಷೇಕ ಆಗ್ತಕ್ಕಂಥದ್ದಾಗಲಿ, ಮಂಗಳಾರತಿಗಳಾಗ್ತಕ್ಕಂಥದ್ದಾಗಲಿ ಇಲ್ಲಿ ತಾಯಿಗೆ ಬಂದು ಯಾರು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಒಂದು ಹಾರವನ್ನು ನಾನು ಕೂಡ ನಿಮಗೆ ಮಾಡಿಸ್ಕೊಡ್ತೀನಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಂದಿನ ಸತಿ ಅವರ ಕೆಲಸ ಆದಮೇಲೆ ಬಂದು ಈ ಒಂದು ಹಾರವನ್ನು ಮಾಡಿಸ್ಕೊಟ್ರೆ ತಾಯಿ ಹೊಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ನೆರವೇರಿಸ್ತಕ್ಕಂಥದ್ದಿದೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ಬಾಗೇಪಲ್ಲಿ ಗ್ರಾಮ ಗಡದಿಂ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಾಯಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದಿದೆ. ಈ ಒಂದು ದುರ್ಗಾ ಪರಮೇಶ್ವರಿಯ ಅನುಗ್ರಹವನ್ನು ಪಡೆದು ತಾಯಿಗೆ ವಿಶೇಷವಾಗಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಪ್ರತಿಯೊಂದನ್ನು ಕೂಡ ಮಾಡಿ ತಾಯಿ ಅನುಗ್ರಹವನ್ನು ಕೂಡ ಪಡೆದು ಇದಾದ ಮೇಲೆ ಇನ್ನ ಸಾಕಷ್ಟು ನಿಮಗೆ ತಿಳಿಸ್ಕೊಡೋದಿದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾವು ಬಂದಿರತಕ್ಕಂಥ ಈ ಒಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಋಷಿ ಮುನಿಗಳು ಕೂಡ ಬಂದು ತಪಸ್ಸನ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಭಗವಂತನಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿರತಕ್ಕಂಥದ್ದು ಮಹತ್ವ ಇದೆ. ಆ ಎಲ್ಲ ಮಹತ್ವದ ಬಗ್ಗೆ ಸಣ್ಣದಾಗಿ ಚುಟುಕಾಕಿ ಇಲ್ಲಿ ಪ್ರತಿನಿತ್ಯ ಭಗವಂತನ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಅರ್ಚಕ ವೃಂದದಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಮ್ಮ ಬಸವರಾಜ್ಜಿ ಅವರು ಕೂಡ ಒಂದೆರಡು ಮಾತನ್ನಾಡ್ತಾರೆ ನಮ್ಮ ಜೊತೆ. ಬನ್ನಿ. ಈ ಒಂದು ಶನೇಶ್ವರ ಸ್ವಾಮಿ ಆಲಯವು ಸುಮಾರು ಪುರಾತನವಾದಂಥ ದೇವಾಲಯವಾಗಿದ್ದು ಇಲ್ಲಿ ಮುನಿಸ್ವಾಮಿದಾಸರ ಆಶ್ರಮ ಅಂತ ಮೊದಲಿಗಿದ್ದು ಮುನಿಸ್ವಾಮಿದಾಸರೇ ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ತದನಂತರ ನಮ್ಮ ತಂದೆಯಾಗಿರ್ತಕ್ಕಂಥ ವೆಂಕಟರಮಣಪ್ಪನವರು ಆನಂತರ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪೂಜಾ ಮಾಡಿಕೊಟ್ಟಿದ್ದು ಪ್ರತಿ ಶನಿವಾರ ಪ್ರಾತಃ ಕಾಲ ಬೆಳಗ್ಗೆ 5ರಿಂದ ಸಂಜೆ 6ರವರೆಗೂ ಸ್ವಾಮಿಯವರ ಸೇವೆಗೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸ್ತಾರೆ. ಬಂದ ಭಕ್ತರ ಹರಕೆಗಳೆಲ್ಲ ಈಡೇರ್ತಾ ಇದೆ, ಎಲ್ರಿಗೂ ಒಳ್ಳೆಯದಾಗ್ತಾಯಿದೆ. ಇವತ್ತು ನಮ್ಮ ಆನಂದ ಗುರೂಜಿ ಅವರ ಪುತ್ರರಾದಂಥ ಶ್ರೀಯುತ ಶ್ರೀನಿವಾಸ್ ಶರ್ಮಾ ಅವರು
ಆಗಮಿಸಿ ರಾಮಲಿಂಗೇಶ್ವರ ತೀರ್ಥದಲ್ಲಿ ರಾಮಲಿಂಗೇಶ್ವರಿಗೆ ಅಭಿಷೇಕ ಮಾಡಿ ತದನಂತರ ಆ ಒಂದು ಗಂಗೆಯನ್ನು ತಂದು ಶನೇಶ್ವರ ಸ್ವಾಮಿಯವರಿಗೆ ಶುದ್ಧ ಜಲಾಭಿಷೇಕ, ತೈಲಾಭಿಷೇಕ, ಪಂಚಾಮೃತಾದಿ ಅಭಿಷೇಕಾದಿ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳನ್ನು ನಡೆಸಿರ್ತಾರೆ. ಸ್ವಾಮಿಯವರ ಆಶೀರ್ವಾದ ತಮಗೆಲ್ಲರಿಗೂ ಇರಬೇಕು. ಆಮೇಲೆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ತಮಗೆಲ್ಲರಿಗೂ ಇರಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಥಮ ಶ್ರಾವಣ ಶನಿವಾರದ ಈ ಶುಭ ದಿನದಂದು ನಮ್ಮ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ದಿವ್ಯ ಸಾನ್ನಿಧ್ಯಗಳ ಕ್ಷೇತ್ರಗಳ ದರ್ಶನ ಮಾಡಿದ್ವಿ. ಸ್ವಾಮಿಯ ಕೃಪೆ, ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.